Namaste students. Today we move on to next topic, that is a internal audit. Yes, this one also classified that is a internal audit. Audits may be classified into two types: internal audit and the external audit. Now, what do you mean by internal audit? Internal audit means here the books or records etc. audited by the internal staff or internal employees only. ಅಂದರೆ ಇಂಟರ್ನಲ್ ಆಡಿಟ್ ಹೇಳಿದರೆ ಕಂಪೆನಿಯ ಬುಕ್ಸ್ ಅಥವಾ ರೆಕಾರ್ಡ್ಸನ್ನು ಕಂಪೆನಿಯ ಸ್ಟಾಫ್ ಮೆಂಬರ್ಸೇ ಬಂದು ಆಡಿಟ್ ಮಾಡೋದಕ್ಕೆ ಇಂಟರ್ನಲ್ ಆಡಿಟ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಈಗ ಸ್ಟ್ಯಾಟ್ಯುಟರಿ ಮತ್ತು ಗೌರ್ಮೆಂಟ್ ಆಡಿಟ್, ಪ್ರೈವೇಟ್ ಆಡಿಟ್ ಎಲ್ಲ ಇರ್ತದಲ್ಲ, ಆ ಆಡಿಟನ್ನು ಔಟ್ಸೈಡ್ ಆಫ್ ದ ಕಂಪೆನಿ ಅಥವಾ ಔಟ್ಸೈಡ್ ಆಫ್ ದ ಎಂಪ್ಲಾಯೀಸ್ ಆಡಿಟ್ ಮಾಡ್ತಾರೆ. ಅಂದರೆ ಕಂಪೆನಿಯ ಎಂಪ್ಲಾಯಿ ಆಡಿಟ್ ಮಾಡೋದಿಲ್ಲ, ಅದರ ಬದಲಾಗಿ ಅವರು ಸಪರೇಟ್ ಒಂದು ಪರ್ಸನ್ ಇರ್ತಾರೆ, ಅವರೇ ಬಂದು ಆಡಿಟ್ ಮಾಡ್ತಾರೆ. ಬಟ್ ಇಂಟರ್ನಲ್ ಆಡಿಟಿಗಾಗುವಾಗ ಅಲ್ಲಿ ಔಟ್ಸೈಡರ್ ಬಂದು ಆಡಿಟ್ ಮಾಡೋದಲ್ಲ, ಅದರ ಬದಲಾಗಿ ಕಂಪೆನಿಯ ಎಂಪ್ಲಾಯಿಯೇ ಆಡಿಟ್ ಮಾಡ್ತಾರೆ. ಸೊ ದಟ್ ಟೈಪ್ ಆಫ್ ಆಡಿಟ್ ವಿ ಕಾಲ್ ಇಟ್ ಆಸ್ ಅ ಇಂಟರ್ನಲ್ ಆಡಿಟ್. ಇಂಟರ್ನಲ್ ಆಡಿಟ್ ಯಾಕೆ ಮಾಡ್ತಾರೆ ಅಂತಂದರೆ, ಕಂಟಿನ್ಯೂಯಸ್ ಆಗಿ ಆಡಿಟ್ ಮಾಡ್ತಾ ಇರ್ತಾರೆ ಟು ಅವಾಯ್ಡ್ ದ ಆರ್ ಟು ಪ್ರಿವೆಂಟ್ ದ ಫ್ರಾಡ್ಸ್ ಆ್ಯಂಡ್ ಎರರ್ಸ್ ಅಥವಾ ಫೈಂಡ್ ಔಟ್ ದ ಮಿಸ್ಟೇಕ್ಸ್ ಎಕ್ಸೆಟ್ರಾ. ಇಲ್ಲಿ ಕಂಪೆನಿಯ ಎಂಪ್ಲಾಯೀಸೇ ಆಡಿಟ್ ಮಾಡೋದು, ಹೊರಗಿನಿಂದ ಬಂದು ಆಡಿಟ್ ಮಾಡೋದಲ್ಲ. ಈಗ ಫಾರ್ ಎಕ್ಸಾಂಪಲ್, ನಮ್ಮ ಕಾಲೇಜಲ್ಲಿ ಈಗ ಕಾಲೇಜಿಯ ಒಂದು ಸ್ಟಾಫು ಅಂದರೆ ಒಬ್ಬರು ಲೆಕ್ಚರರೇ ಎಲ್ಲ ಕರೆಕ್ಟ್ ಇದೆ ರೆಕಾರ್ಡ್ಸ್ ಅಂತ ಆಡಿಟ್ ಮಾಡ್ತಾರೆ. ಸೊ ದಟ್ ಟೈಪ್ ಆಫ್ ಆಡಿಟ್ ವಿ ಕಾಲ್ ಇಟ್ ಆಸ್ ಅ ಇಂಟರ್ನಲ್ ಆಡಿಟ್. ಎಸ್, ಮೀನಿಂಗ್ ಆಫ್ ಇಂಟರ್ನಲ್ ಆಡಿಟ್. ಇಂಟರ್ನಲ್ ಆಡಿಟಿಂಗ್ ಕನ್ಸಿಸ್ಟ್ಸ್ ಆಫ್ ಕಂಟಿನ್ಯೂಸ್ ಹೇಳಿದರೆ ಒಂದು ದಿವಸ ಎರಡು ದಿವಸ ಅಲ್ಲ. ಸೊ ಈಗ ಸ್ಟ್ಯಾಟ್ಯುಟರಿ ಅಥವಾ ಗೌರ್ಮೆಂಟ್ ಆಡಿಟ್ ವರ್ಷಕ್ಕೆ ಒಮ್ಮೆ ಬಂದು 2-3 ದಿನದಲ್ಲಿ ಮುಗಿಸ್ತಾರೆ. ಬಟ್ ಇಂಟರ್ನಲ್ ಆಡಿಟಿಂಗ್ ಕನ್ಸಿಸ್ಟ್ಸ್ ಆಫ್ ಕಂಟಿನ್ಯೂಸ್. ಇಲ್ಲಿ ಯಾವುದೇ ಗ್ಯಾಪ್ ಇರೋದಿಲ್ಲ. ಯಾವಾಗಾದರೂ 6 ಮಂತ್ಸಿಗೊಮ್ಮೆ ಅಥವಾ 3 ಮಂತ್ಸಿಗೊಮ್ಮೆ ಕಂಟಿನ್ಯೂಸ್ ಆಡಿಟ್ ಮಾಡ್ತಾರೆ. ಕ್ರಿಟಿಕಲ್ ರಿವ್ಯೂ ಡೀಪಾಗಿ ಕರೆಕ್ಟ್ ಇದೆಯಾ ಅಂತ ಕ್ರಿಟಿಕಲ್ ರಿವ್ಯೂ ಆಫ್ ಯಾವುದನ್ನು, ಫಿನಾನ್ಷಿಯಲ್ ಆ್ಯಂಡ್ ದ ಆಪರೇಟಿಂಗ್ ಆ್ಯಕ್ಟಿವಿಟೀಸ್. ಹಣದ ವ್ಯವಹಾರದ್ದು ಮತ್ತು ಪ್ರೊಡಕ್ಷನಿಗಾಗುವಾಗ ಯಾವುದೆಲ್ಲ ಆ್ಯಕ್ಟಿವಿಟೀಸ್ ಇದೆ, ಆ ಆ್ಯಕ್ಟಿವಿಟೀಸನ್ನು ಕರೆಕ್ಟಾಗಿ ರೆಕಾರ್ಡ್ ಮಾಡಿದೆವಾ ಇಲ್ವಾ, ಅಥವಾ ಯಾವುದೇ ಇನ್ಫಾರ್ಮೇಷನನ್ನು ನಾವು ಬಿಟ್ಬಿಟ್ಟಿದ್ದೇವಾ ಅಂತ ಕಂಟಿನ್ಯೂಯಸ್ ಆಗಿ ಆಡಿಟ್ ಮಾಡ್ತಾರೆ. ಬೈ ಎ ಸ್ಟಾಫ್ ಆಫ್ ಆಡಿಟರ್ಸ್ ಫಂಕ್ಷನಿಂಗ್ ಆ್ಯಸ್ ಎ full-time salaried employees. He is a full-time salaried employee. ಇವನು ಕಂಪೆನಿಯ ಎಂಪ್ಲಾಯಿ. ಇನ್ನೊಮ್ಮೆ ಹೇಳ್ತೇನೆ, ಸ್ಟ್ಯಾಟ್ಯುಟರಿ ಆಡಿಟ್ ಅಥವಾ ಗೌರ್ಮೆಂಟ್ ಆಡಿಟನ್ನು ಕಂಪೆನಿಯ ಎಂಪ್ಲಾಯಿ ಆಡಿಟ್ ಮಾಡೋದಲ್ಲ, ಅದರ ಬದಲಾಗಿ ಇಂಟರ್ನಲ್ ಆಡಿಟನ್ನು ಕಂಪೆನಿಯ ಎಂಪ್ಲಾಯಿ ಆಡಿಟ್ ಮಾಡೋದು. ಸೊ ಇಂಟರ್ನಲ್ ಆಡಿಟನ್ನು ಯಾರು ಮಾಡ್ತಾರೆ ಅಂದರೆ ಕಂಪೆನಿಯ ಎಂಪ್ಲಾಯಿ ಮಾಡ್ತಾರೆ. ಸೊ ಇಟ್ ಕನ್ಸಿಸ್ಟ್ಸ್ ಆಫ್ ಕಂಟಿನ್ಯೂಯಸ್, ಯಾವಾಗಲೂ ಕ್ರಿಟಿಕಲ್ ರಿವ್ಯೂ ಅಂದರೆ ಡೀಪಾಗಿ ಅದು ಕರೆಕ್ಟಾಗಿ ರೆಕಾರ್ಡ್ ಆಗಿದೆ ಇಲ್ಲೋ ಅಂತ ಚೆಕ್ ಮಾಡೋದು. ಯಾವುದನ್ನೆಲ್ಲ ಚೆಕ್ ಮಾಡ್ತಾರೆ, ಫಿನಾನ್ಷಿಯಲ್ ಆ್ಯಂಡ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಬೈ ಎ ಸ್ಟಾಫ್ ಆಫ್ ಆಡಿಟರ್ಸ್ ಫಂಕ್ಷನಿಂಗ್ ಆ್ಯಸ್ ಅ ಫುಲ್-ಟೈಮ್ ಸ್ಯಾಲರಿಡ್ ಎಂಪ್ಲಾಯೀಸ್. ಅಂದರೆ ಇಂಟರ್ನಲ್ ಆಡಿಟನ್ನು ಕಂಪೆನಿಯ ಎಂಪ್ಲಾಯೀಸ್ ಆಡಿಟ್ ಮಾಡ್ತಾರೆ. ಇವರು ಕಂಟಿನ್ಯೂಯಸ್ ಆಗಿ ಕ್ರಿಟಿಕಲ್ ಚೆಕ್ ಮಾಡಿ ರಿವ್ಯೂ ಮಾಡಿ ಯಾವ ಬುಕ್ಸನ್ನು ರೆಫರ್ ಮಾಡ್ತಾರೆ, ಫಿನಾನ್ಷಿಯಲ್ ಆ್ಯಂಡ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಬುಕ್ಕನ್ನು ರೆಫರ್ ಮಾಡಿ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ದಿಸ್ ಟೈಪ್ ಆಫ್ ಆಡಿಟಿಂಗ್ ವಿ ಕಾಲ್ ಇಟ್ ಆಸ್ ಎ ಇಂಟರ್ನಲ್ ಆಡಿಟ್. It is an independent appraisal function established within an organization to examine and evaluate its activity as a service of the organization. ನೋಡಿ, ಇಲ್ಲಿ ಇಂಟರ್ನಲ್ ಆಡಿಟ್ ಇದೆ ಅಲ್ಲ, ಅದು ಇಂಡಿಪೆಂಡೆಂಟ್ ಅಪ್ರೈಸಲ್ ಫಂಕ್ಷನ್. ಇಲ್ಲಿ
ಇದು ಕಂಪಲ್ಸರಿ ಏನಿಲ್ಲ, ಇಂಟರ್ನಲ್ ಆಡಿಟ್ ಏನು ಕಂಪಲ್ಸರಿ ಆಗಿಲ್ಲ. ಅವರು ಅದಕ್ಕೋಸ್ಕರ ಒಂದು ಸ್ಟಾಫನ್ನು ಎಂಪ್ಲಾಯಿಯನ್ನು ಅಪಾಯಿಂಟ್ಮೆಂಟ್ ಮಾಡಿ ಮಿಸ್ಟೇಕ್ ಆಗದಾಗೆ ಒಂದು ಪರ್ಸನನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಅವರು ಕಂಟಿನ್ಯೂಯಸ್ ಆಗಿ ಆಡಿಟ್ ಮಾಡಿ ಎಕ್ಸಾಮ್ ಆ್ಯಂಡ್ ಇವ್ಯಾಲ್ಯುಯೇಟ್ಸ್ ಇಟ್ಸ್ ಆ್ಯಕ್ಟಿವಿಟೀಸ್, ಕರೆಕ್ಟಾಗಿ ರೆಕಾರ್ಡ್ ಮಾಡಿದ್ದಾರೆ ಇಲ್ವ ಚೆಕ್ ಮಾಡಿ ಕಂಪೆನಿಯ ಫ್ರಾಡ್ಸ್ ಅಥವಾ ಮಿಸ್ಟೇಕ್ಸನ್ನು ಕಡಿಮೆ ಮಾಡಲಿಕ್ಕೆ ಇವರು ಹೆಲ್ಪ್ ಮಾಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ ಅ ಇಂಟರ್ನಲ್ ಆಡಿಟ್. It is a type of control. It is a type of control which functions by measuring and evaluating the effectiveness of other type of control. ಅಂದರೆ ಇಂಟರ್ನಲ್ ಆಡಿಟ್ ಇದೆಯಲ್ಲ, ಇದು ಮಿಸ್ಟೇಕ್ಸ್ ಅಥವಾ ಎರರ್ಸ್ ಆಗೋದನ್ನು ಕಂಟ್ರೋಲ್ ಮಾಡ್ತದೆ. ಹೇಗೆ ಕಂಟ್ರೋಲ್ ಮಾಡ್ತದೆ? ನೀವು ನೋಡಿ, ನಾವು ಯಾವಾಗಲೂ ನಿಮ್ಮ ನೋಟ್ಸನ್ನು ಚೆಕ್ ಮಾಡ್ತಾ ಇದ್ದರೆ ನೀವು ನೋಟ್ಸ್ ಕಂಪ್ಲೀಟ್ ಮಾಡ್ತೀರಿ, ಇಸ್ ಇನ್ ಕರೆಕ್ಟ್? ಸೊ ದಟ್ ಈಸ್ ದ ಕಂಟ್ರೋಲ್. ಸೇಮ್ ವೇ ಇಲ್ಲಿ ಕೂಡ ಹಾಗೆಯೇ ಇಂಟರ್ನಲ್ ಆಡಿಟ್ ಯಾವಾಗಲೂ ಮಾಡ್ತಾ ಇದ್ದರೆ ಎಲ್ಲಿ ಕೂಡ ಪೆಂಡಿಂಗ್ ಇಡೋದಿಲ್ಲ. ಅವರು ಎಲ್ಲ ರೆಕಾರ್ಡ್ಸನ್ನು ಕರೆಕ್ಟಾಗಿ ರೆಕಾರ್ಡ್ ಮಾಡಿ ಆವತ್ತಿನ ದಿವಸದ ಕೆಲಸವನ್ನು ಆವತ್ತೇ ಮಾಡುತ್ತಾರೆ. ಅಥವಾ ಇಲ್ಲಿ ಫ್ರಾಡ್ಸ್ ಅಥವಾ ಮಿಸ್ಟೇಕ್ಸ್ ಕೂಡ ಕಡಿಮೆ ಇರ್ತದೆ, ಯಾಕೆಂದರೆ ಅವರು ಬಂದು ಚೆಕ್ ಮಾಡ್ತಾರೆ ಅಂತ. ಸೊ ಆದ ಕಾರಣ ಇಂಟರ್ನಲ್ ಆಡಿಟ್ ಇಟ್ ಈಸ್ ಅ ಟೈಪ್ ಆಫ್ ಕಂಟ್ರೋಲ್ ವಿಚ್ ಫಂಕ್ಷನ್ಸ್ ಬೈ ಮೆಷರಿಂಗ್ ಆ್ಯಂಡ್ ಇವ್ಯಾಲ್ಯುಯೇಟಿಂಗ್ ದ ಇಫೆಕ್ಟಿವ್ನೆಸ್ ಆಫ್ ದ ಅದರ್ ಟೈಪ್ ಆಫ್ ಕಂಟ್ರೋಲ್. Next one, it deals with the primarily with the accounting and financial matters. Internal audit is there, no, that is primarily deals with the accounting and financial matters. It may be also properly deals with of an operating nature. ಅಂದರೆ ಇಂಟರ್ನಲ್ ಆಡಿಟ್ ಯಾವುದನ್ನೆಲ್ಲ ಚೆಕ್ ಮಾಡ್ತದೆ ಅಂತಂದರೆ ಅಕೌಂಟಿಂಗ್ ಮತ್ತು ಫಿನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಮತ್ತು ಆಪರೇಟಿಂಗ್ ಆ್ಯಕ್ಟಿವಿಟೀಸನ್ನು ಚೆಕ್ ಮಾಡಿ ಎರರ್ಸ್ ಅಥವಾ ಮಿಸ್ಟೇಕ್ಸ್ ಇಲ್ಲದಾಗೆ ನೋಡ್ಕೊಳ್ತದೆ. ಇನ್ನೊಮ್ಮೆ ಹೇಳ್ತೇನೆ, ಇಂಟರ್ನಲ್ ಆಡಿಟ್ ಹೇಳಿದರೆ ಕಂಪೆನಿಯ ಒಬ್ಬ ಸ್ಟಾಫೇ ಎಲ್ಲ ಆಡಿಟನ್ನು ಎಲ್ಲ ಬುಕ್ಸ್ ಅಥವಾ ವೋಚರ್ಸ್ ಎಕ್ಸೆಟ್ರಾವನ್ನು ರೆಫರ್ ಮಾಡಿ ಕರೆಕ್ಟಾಗಿ ರೆಕಾರ್ಡ್ ಮಾಡಿದಾರ ಇಲ್ವ ಅಂತ ಚೆಕ್ ಮಾಡೋದು, ಟು ಅವಾಯ್ಡ್ ದ ಮಿಸ್ಟೇಕ್ಸ್ ಆರ್ ಫ್ರಾಡ್ ಎಕ್ಸೆಟ್ರಾ. as this is the meaning of the audit, internal audit. Next one, features of internal audit. The main features of internal audits are: internal audit is generally undertaken by which a large size. ಅಂದರೆ ಇಂಟರ್ನಲ್ ಆಡಿಟ್ ಇದೆಯಲ್ಲ, ಅದನ್ನು ಸಣ್ಣ ಸಣ್ಣ ಕಂಪೆನೀಸ್ ಅಥವಾ ಸಣ್ಣ ಸಣ್ಣ ಇನ್ಸ್ಟಿಟ್ಯೂಷನ್ ಮಾಡೋದಿಲ್ಲ. ಯಾವಾಗಲೂ ಇಟ್ ಈಸ್ ಆಡಿಟ್ ಜನರಲಿ ಅಂಡರ್ಟೇಕನ್ ಬೈ ಎ ಲಾರ್ಜ್ ಸೈಜ್. ಯಾವ ಕಂಪೆನಿ ದೊಡ್ಡದಿದೆ ಆ ಕಂಪೆನಿಯಲ್ಲಿ ಒಂದು ಸಪರೇಟಾಗಿ ಆಡಿಟರನ್ನು ಅಪಾಯಿಂಟ್ಮೆಂಟ್ ಮಾಡಿ ಆಡಿಟ್ ಮಾಡ್ತಾರೆ. ಸೊ this is the one of the feature that is undertaken by a concern which is large in size. And second one, it is not a compulsory. ಈಗ ಸ್ಟ್ಯಾಟ್ಯುಟರಿ ಆರ್ ಗೌರ್ಮೆಂಟ್ ಆಡಿಟ್ಸ್ ಆರ್ ದೇರ್, ನೋ, ದಟ್ ಈಸ್ ಅ ಕಂಪಲ್ಸರಿ ಆಡಿಟ್. ಬಟ್ ಇಂಟರ್ನಲ್ ಆಡಿಟ್ ಈಸ್ ನಾಟ್ ಅ ಕಂಪಲ್ಸರಿ. ಇಟ್ ಈಸ್ ಪ್ಯೂರ್ಲಿ ಆಪ್ಷನಲ್ ಆರ್ ವ್ಯಾಲೆಂಟರಲ್ಲಿ. ಅಂದರೆ ನಿಮಗೆ ಬೇಕಾದರೆ ಮಾತ್ರ ಆಡಿಟ್ ಮಾಡಿಸ್ಬೋದು, ಆದರೆ ಯಾವುದೇ ಲಾದಲ್ಲಿ ಇಲ್ಲ ನೀವು ಇಂಟರ್ನಲ್ ಆಡಿಟ್ ಮಾಡಬೇಕು ಅಂತ. ನೆಕ್ಸ್ಟ್ ಒನ್, ಸ್ಕೋಪ್ ಆಫ್ ಇಂಟರ್ನಲ್ ಆಡಿಟ್. ನಮ್ಮದು ಸ್ಕೋಪ್ ಆಫ್ ಇಂಟರ್ನಲ್ ಆಡಿಟ್ ಮೇ ವೇರಿ ಡಿಪೆಂಡಿಂಗ್ ಅಪಾನ್ ದ ನೇಚರ್ ಆ್ಯಂಡ್ ಸೈಜ್ ಆಫ್ ದ ಕನ್ಸರ್ನ್. ಅಂದರೆ ಒಂದು ಆಡಿಟಿನ ಸ್ಕೋಪ್ ಇದೆ, ಅದರ ವ್ಯಾಪ್ತಿ ಎಲ್ಲಿ ಎಲ್ಲ ಯಾವ ಬುಕ್ಸ್ ಎಲ್ಲ ರೆಫರ್ ಮಾಡಬೇಕು ಅಂತ ಒಂದು ಸ್ಕೋಪ್ ಇದೆ. ಅದು ಒಂದು ಕಂಪೆನಿಯಿಂದ ಇನ್ನೊಂದು ಕಂಪೆನಿಗೆ ಚೇಂಜಸ್ ಆಗ್ತದೆ. ಯಾಕೆ ಅಂದರೆ ದಟ್ ದ ಸೈಜ್ ಆಫ್ ದ ಆರ್ಗನೈಜೇಷನ್ ಆರ್ ದ ಸೈಜ್ ಆಫ್ ದ ಕನ್ಸರ್ನ್. ದೊಡ್ಡ ಫ್ಯಾಕ್ಟ್ರಿ ಇದ್ದರೆ ಅದರ ಒಂದು ಸ್ಕೋಪ್ ಬೇರೆಯೇ, ಚಿಕ್ಕ ಫ್ಯಾಕ್ಟ್ರಿ ಇದ್ದರೆ ಅದರ ಸ್ಕೋಪು ಬೇರೆಯೇ. ಸೊ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆ್ಯಂಡ್ ಸೈಜ್ ಆಫ್ ದ ಕನ್ಸರ್ನ್. ನೆಕ್ಸ್ಟ್ ಒನ್, ಇಂಟರ್ನಲ್ ಆಡಿಟ್ ಈಸ್ ಕ್ಯಾರಿಡ್ ಆನ್ ಕಂಟಿನ್ಯೂಯಸ್ಲಿ ಥ್ರೂ ಔಟ್ ದ ಇಯರ್. ಇದನ್ನು ಕಂಟಿನ್ಯೂಯಸ್ಲಿ ಥ್ರೂ ಔಟ್ ದ ಇಯರ್ ಮಾಡ್ತಾರೆ. ಸೊ ದಟ್ ಈಸ್ ಇಂಟರ್ನಲ್ ಆಡಿಟ್ ಈಸ್ ಆಡಿಟ್ ದ ಅಕೌಂಟ್ಸ್ ಆ್ಯಂಡ್ ಇಲ್ಲಿ ಯಾವುದನ್ನು ಆಡಿಟ್ ಮಾಡ್ತಾರೆ? ಆಡಿಟ್ ದ ಅಕೌಂಟ್ಸ್ ಆ್ಯಂಡ್ ಅದರ್ ರಿಲೆವೆಂಟ್ ರೆಕಾರ್ಡ್ಸ್ ರೆಗ್ಯುಲರ್ಲಿ ಥ್ರೂ ಔಟ್ ದ ಇಯರ್. ಅಂದರೆ ಇದಕ್ಕೆ ಗ್ಯಾಪ್ ಇಲ್ಲ, ಯಾವಾಗಲೂ ಅವರಿಗೆ ಯಾವಾಗ ಬೇಕು ಆವಾಗ ಅದನ್ನು ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಇಂಟರ್ನಲ್ ಆಡಿಟ್ ಈಸ್ ಅ ಕಂಟಿನ್ಯೂಯಸ್ಲಿ ಥ್ರೂ ಔಟ್ ದ ಇಯರ್. ಫಿಫ್ತ್ ಪಾಯಿಂಟ್ ಬೇಡ. ನೆಕ್ಸ್ಟ್ ಒನ್, ಇಂಟರ್ನಲ್ ಆಡಿಟ್. ನೆಕ್ಸ್ಟ್ ಒನ್, ನೆಕ್ಸ್ಟ್ ಪಾಯಿಂಟ್,
Internal audit is usually conducted by a staff or employees of the concern. ಸ್ಟಾಫ್ ಆರ್ ಎಂಪ್ಲಾಯೀಸ್ ಆಫ್ ದ ಕನ್ಸರ್ನ್. ಸ್ಟ್ಯಾಟ್ಯುಟರಿ ಅಥವಾ ಗೌರ್ಮೆಂಟ್ ಆಡಿಟನ್ನು ಔಟ್ಸೈಡರ್ನವರು ಬಂದು ಆಡಿಟ್ ಮಾಡ್ತಾರೆ. ಬಟ್ ಇಂಟರ್ನಲ್ ಆಡಿಟನ್ನು ಯಾರು ಆಡಿಟ್ ಮಾಡ್ತಾರೆ? ಎಸ್, ಇದು ಕಂಡಕ್ಟೆಡ್ ಬೈ ದ ಸ್ಟಾಫ್ ಆರ್ ಎಂಪ್ಲಾಯೀಸ್ ಆಫ್ ದ ಕನ್ಸರ್ನ್, ಸ್ಪೆಷಲಿ ಅಪಾಯಿಂಟೆಡ್ ಫಾರ್ ದಿಸ್ ಪರ್ಪಸ್. ಅಂದರೆ ಅವರು ಸಪ್ರೇಟ್ ಇದಕ್ಕೋಸ್ಕರ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಅಂದರೆ ಇಂಟರ್ನಲ್ ಆಡಿಟ್ ಮಾಡಲಿಕ್ಕೋಸ್ಕರನೇ ಒಂದು ಎಂಪ್ಲಾಯಿಯನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ to audit the books of accounts. Next point, that is to prevent frauds and errors. Now it prevents frauds and errors. It to prevents frauds and errors. Internal audits also prevents frauds and errors. Why? Because internal audit is a continuous audit and critical review. So definitely it reduces the frauds and errors. Next one, internal audit is there. No, that is the integral part of the internal control. ಅಂದರೆ ಇದು ಯಾವುದೇ ಒಂದು ಕಂಟ್ರೋಲ್ನ ಮೇಯ್ನ್ ಇಂಟಿಗ್ರಿಯಲ್ ಪಾರ್ಟ್ ಆಗಿರ್ತದೆ. ಯಾಕೆ ಅಂದರೆ ಇಂಟರ್ನಲ್ ಆಡಿಟ್ ಮಾಡಿದರೆ 100 ಅಲ್ಲದಿದ್ದರೂ ಸಾಧಾರಣ 90% ಫ್ರಾಡ್ ಅಥವಾ ಎರರ್ ಕಮ್ಮಿ ಆಗ್ತಾ ಇರ್ತದೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ಸ್, ಈಗ ನಾವು ನಿಮ್ಮ ನೋಟ್ಸು, ಬುಕ್ಸು ಅಥವಾ ಯಾವುದೇನೋ ಬುಕ್ಸನ್ನೆಲ್ಲ ಚೆಕ್ ಮಾಡ್ತಾ ಇದ್ದರೆ, ನೀವು ಯಾವುದೇ ಒಂದು ಪೆಂಡಿಂಗ್ ನೋಟ್ಸ್ ಎಕ್ಸೆಟ್ರಾ ಅಥವಾ ಕ್ಲಾಸ್ ವರ್ಕನ್ನು ಪೆಂಡಿಂಗ್ ಇಡೋದಿಲ್ಲ. ಅದೇ ನಾವು ಅದನ್ನು ನೋಡ್ತಾನೇ ಇಲ್ಲ ಅಂತಂದರೆ ನೀವು ಬರೆಯುವುದೇ ಇಲ್ಲ, ಶುವರ್. ಸೊ ಸೇಮ್ ವೇ ಇಲ್ಲಿ ಇಂಟರ್ನಲ್ ಆಡಿಟ್ ಮಾಡ್ತಾನೇ ಇದ್ದರೆ ಯಾವಾಗಲೂ, ಸೊ ಆವಾಗ ಆಟೋಮೆಟಿಕ್ಕಾಗಿ ಅದು ಕಂಟ್ರೋಲ್ ಆಗ್ತದೆ ಟು ಅವಾಯ್ಡ್ ದ ಫ್ರಾಡ್ಸ್ ಆ್ಯಂಡ್ ಎರರ್ಸ್. ಸೊ ದಟ್ ಈಸ್ ಅ ಇಂಟರ್ನಲ್ ಆಡಿಟ್ಸ್ ಈಸ್ ಅ ಇಂಟಿಗ್ರಿಯಲ್ ಪಾರ್ಟ್ ಆಫ್ ದ internal control. Yes, these are the features of internal audits. Next class we move on to the advantages and disadvantages of internal audits. Thank you, students.